ಅರಬ್ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೆಲವೊಂದಷ್ಟು ಐಟಿ ಕಂಪನಿಗಳು, ಅದರಲ್ಲಿ ಕೆಲವೊಂದಷ್ಟು ಲಿಸ್ಟನ್ನ ಕೂಡ ಅದು ರಿಲೀಸ್ ಮಾಡಿದೆ. ಯಾವ್ಯಾವ ಐಟಿ ಕಂಪನಿಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ. ಅರಬ್ ರಾಷ್ಟ್ರಗಳಲ್ಲಿ ಯಾವ್ಯಾವ ಅಮೆರಿಕನ್ ಐಟಿ ಕಂಪನಿಗಳು ಕೆಲಸ ಮಾಡ್ತಿದ್ಯೋ ಆ ಕಂಪನಿಗಳಿಂದ ಉದ್ಯೋಗಗಳನ್ನ ಸ್ಥಳಾಂತರ ಮಾಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚನೆ ಕೊಟ್ಟಿದೆ. ಕಂಪನಿ ಸುತ್ತಮುತ್ತ ಇರುವಂತಹ ಜನರನ್ನ ಬೇರೆ ಕಡೆಗೆ ತೆರಳಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚನೆಗಳನ್ನ ಕೊಟ್ಟಿದೆ. ನೋಡಿ, ಒಂದು ಟ್ವಿಟರ್ನಲ್ಲಿ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದೆ. ಇರಾನ್ನಿಂದ ಈ ಎಚ್ಚರಿಕೆ ರವಾನೆಯಾಗಿದೆ, ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮೇಲೆ ದಾಳಿ ಆಗಬಹುದು ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕ ಮೂಲದ ಐಟಿ ಕಂಪನಿಗಳು ಎಲ್ಲೆಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುವಂಥ ಈ ಐಟಿ ಕಂಪನಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಆಗುತ್ತೆ ಅಂತೇಳಿ. ಅಂದರೆ ಇರಾನ್ ಈಗ ಹಠಕ್ಕೆ ಬಿದ್ದಿದೆ. ಈಗಾಗಲೇ ಇರಾನ್ ಮೇಲೆ ಆಗ್ತಾ ಇರುವಂಥ ಒಂದು ದಾಳಿ, ಇರಾನ್ನಲ್ಲಿ ಸಾಕಷ್ಟು ತೊಂದರೆಗಳಾಗಿವೆ, ಸಾಕಷ್ಟು ಡ್ಯಾಮೇಜ್ ಆಗಿದೆ ಇರಾನ್ಗೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ ಅಮೆರಿಕ ಮಾಡಿರುವಂಥ ಒಂದು ಅಟ್ಯಾಕ್ನಿಂದಾಗಿ, ಇಸ್ರೇಲ್ ಮಾಡಿರುವಂಥ ಒಂದು ಅಟ್ಯಾಕ್ನಿಂದ ಇರಾನ್ಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೂ ಕೂಡ ತನ್ನ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇರುವಂಥ ಇರಾನ್ ಗಲ್ಫ್ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಈ ಐ ಟಿ ಕಂಪ್ನಿಗಳಿದೆಯೋ, ಅಮೆರಿಕ ಮೂಲದ ಐ ಟಿ ಕಂಪ್ನಿಗಳು, ಅದನ್ನು ನಾವು ಧ್ವಂಸಗೊಳಿಸ್ತೀವಿ ಅಂಥೇಳಿ ಈಗ ಮುಂದೆ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದೆ. ಅಮೆರಿಕ ಮೂಲದ ಐ ಟಿ ಕಂಪ್ನಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಕ್ವಾಲ್ಕಾಮ್, ಅಡೋಬ್, ಡೆಲ್ ಟೆಕ್ನಾಲಜೀಸ್, ಇಂಟೆಲ್, ಇವೆಲ್ಲ ಕಂಪ್ನಿಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇವೆ. ಆ್ಯಪಲ್, ಅಮೆಝಾನ್, ಜೊತೆಗೆ ಮೈಕ್ರೋಸಾಫ್ಟ್, ಇನ್ನು ಇದನ್ನು ಹೊರತುಪಡಿಸಿದ್ರೆ ಗೂಗಲ್ ಕಂಪ್ನಿ ಇದೆ, IBM ಇದೆ, ಸಿಸ್ಕೋ ಸಿಸ್ಟಮ್ಸ್ ಇದೆ, ಜೊತೆಗೆ ಒರಾಕಲ್, ಹೀಗೆ 10ಕ್ಕೂ ಹೆಚ್ಚು ಐ ಟಿ ಕಂಪ್ನಿಗಳ ಒಂದು ಲಿಸ್ಟನ್ನು ಕೂಡ ಕೊಟ್ಟಿದೆ. ಈ ಐ ಟಿ ಕಂಪ್ನಿಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂಥೇಳಿ. ಸೊ ಯಾರೇ ಉದ್ಯೋಗಿಗಳೇನಾದರೂ ಕೆಲಸ ಮಾಡ್ತಾ ಇದ್ರೂ ಕೂಡ ಈ ಕಂಪ್ನಿಗಳಲ್ಲಿ ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಹೋಗಿ, ನಮಗೆ ಜನರನ್ನ ಹೊಡೆಯುವಂಥ ಉದ್ದೇಶ ಇಲ್ಲ, ಬಟ್ ನಾವು ಕಂಪನಿಗಳನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನುವಂಥದ್ದು ಸ್ಪಷ್ಟ ಈಗ ಇರಾನ್ನ ನಡೆ. ಯಾವುದೇ ಸಿವಿಲಿಯನ್ಸ್ ಮೇಲೆ ನಾವು ಅಟ್ಯಾಕ್ ಮಾಡಲ್ಲ, ಆದರೆ ಸೇನಾ ನೆಲೆಗಳನ್ನು, ಅಮೆರಿಕ ಕಂಪನಿಗಳನ್ನು ಗುರಿಯಾಗಿಸ್ಕೊಂಡು ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಜೊತೆಗೆ ಗಲ್ಫ್ ರಾಷ್ಟ್ರಗಳ ಆರ್ಥಿಕ ಬೆನ್ನೆಲುಬಾಗಿರುವಂತಹ ತೈಲ ಘಟಕಗಳು, ಪ್ರಮುಖವಾದಂತಹ ಕೆಲವೊಂದಷ್ಟು ಬಿಲ್ಡಿಂಗ್ಗಳು, ಇವುಗಳೆಲ್ಲವನ್ನೂ ಕೂಡ ಇರಾನ್ ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದೆ. ಇರಾನಿಗೆ ಯಾಕೆ ಇಷ್ಟು ಮಟ್ಟಿಗೆ ಸಿಟ್ಟು ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಅಮೆರಿಕದಿಂದ ಆಗಿರುವಂತಹ ಒಂದು ದಾಳಿಯಲ್ಲಿ ಇರಾನ್ ಸಿಕ್ಕಾಪಟ್ಟೆ ಡ್ಯಾಮೇಜಸ್ ಅನ್ನು ಅನುಭವಿಸಿದೆ. ಇವತ್ತು ಬೆಳಗಿನ ಜಾವನು ಕೂಡ ಡೊನಾಲ್ಡ್ ಟ್ರಂಪೇ ಇದನ್ನು ತಮ್ಮ ಒಂದು ಟ್ರುತ್ ಖಾತೆಯಲ್ಲಿ ಬರ್ಕೊಂಡ್ರು. ಖಾರ್ಗ್ ದ್ವೀಪದ ಮೇಲೆ ಆಗಿರುವಂತಹ ಒಂದು ಅಟ್ಯಾಕ್, ಇದೆಲ್ಲವೂ ಕೂಡ ಇರಾನ್ನ ಸಾಕಷ್ಟು ಡ್ಯಾಮೇಜ್ ಮಾಡಿದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ನಡೆಸ್ತಾ ಇರುವಂತಹ ಒಂದು ದಾಳಿ, ಸೊ ಈ ಹಿಂದಿಂದಲೂ ಕೂಡ ಅದು ಹೇಳ್ಕೊಳ್ತಾ ಬಂತು, ಇಲ್ಲ ನಾವು ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತೀವಿ, ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲ್ಲ ಅಂತೇಳಿ. ನೋಡಿ, ಈಗ ಮತ್ತೆ ಫುಜೈರಾ ಮೇಲೆ ಅಟ್ಯಾಕ್ ಆಗಿದೆ. ಮೊನ್ನೆ 9ನೇ ತಾರೀಕು ಕೂಡ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಸ್ವಲ್ಪ ಮತ್ತೆ ಚೇತರಿಸ್ಕೊಳ್ತಾ ಇತ್ತು ಫುಜೈರಾ, ಈಗ ಮತ್ತೊಂದು ಅಟ್ಯಾಕ್ ಆಗಿದೆ. ಇನ್ನು ಐ ಟಿ ಕಂಪನಿಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಗಲ್ಫ್ ರಾಷ್ಟ್ರಗಳ ಈ ಆರ್ಥಿಕ ಬೆನ್ನೆಲುಬನ್ನ ಮುರಿಯೋದು, ಆ ಮೂಲಕ ಅಮೆರಿಕಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ಇರಾನ್ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಪ್ರಮೋದ್. ರೆಹಮಾನ್, ಎಲ್ಲೆಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕಾದ ಮಿತ್ರ ರಾಷ್ಟ್ರಗಳಿವೆಯೋ ಅಂಥ ಮಿತ್ರ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅಫ್ಕೋರ್ಸ್ ಈಗ UAE ಮೇಲೇ ಯಾಕೆ ಅತ್ಯಂತ ದೊಡ್ಡ ದಾಳಿಯನ್ನು ಅಮೆರಿಕ, ಇನ್ಫ್ಯಾಕ್ಟ್ ಇರಾನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಇಸ್ರೇಲ್ ಮೇಲೂ ಕೂಡ ಇಷ್ಟೊಂದು ದೊಡ್ಡ ದಾಳಿಯನ್ನು ಅಮೆರಿಕ ಮಾಡಲಿಲ್ಲ. ಅಫ್ಕೋರ್ಸ್ ಇಸ್ರೇಲ್ ಅವರ ವೈರಿ ಆಗಿರ್ಬೋದು, ಇರಾನ್ನ ವೈರಿ ಆಗಿರ್ಬೋದು, ಇರಾನ್ ಇಷ್ಟು ದೊಡ್ಡ ದಾಳಿಯನ್ನು ಮಾಡಲಿಲ್ಲ. ಆದರೆ ಇರಾನ್ ಈಗ UAE ಮೇಲೆ ಹೆಚ್ಚಿನ ಮಿಸೈಲ್ಸ್ಗಳನ್ನು, ಹೆಚ್ಚಿನ ಡ್ರೋನ್ಗಳನ್ನು ನಿರಂತರವಾಗಿ ಬಿಡ್ತಾ ಇದೆ. ಅದಕ್ಕೆ ಒಂದು ಕಾರಣ ಅಂದರೆ, ಈಗಾಗಲೇ ಸಂಪೂರ್ಣ ಜಾಗತಿಕ ದೊಡ್ಡ ದೊಡ್ಡ ಕಂಪ್ನಿಗಳಿರುವಂಥದ್ದು ದುಬೈನಲ್ಲಿ, ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳಿರುವಂಥದ್ದು ದುಬೈನಲ್ಲಿ. ಅಟ್ ದ ಸೇಮ್ ಟೈಮ್ ಜಗತ್ತಿನ ಆರ್ಥಿಕತೆ ಅಮೆರಿಕಾದ ಮೂಲಕ, ಡಾಲರ್ಗಳ ಮೂಲಕ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಕೂಡ ದುಬೈನಲ್ಲಿ, UAEನಲ್ಲಿ. ಈ ಒಂದು ಕಾರಣಕ್ಕೋಸ್ಕರ UAEನಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಯಾವಾಗ UAEನಲ್ಲಿ ಮತ್ತು ದುಬೈನಲ್ಲಿ ಪ್ರಮುಖವಾಗಿ ಭಯದ ವಾತಾವರಣ ಸೃಷ್ಟಿ ಆಗುತ್ತೋ, ಅಲ್ಲಿ ಬಿಸ್ನೆಸ್ ಆಗಲ್ಲ. ಬಿಸ್ನೆಸ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸುಮಾರು $, ಮಿಲಿಯನ್ ಗಟ್ಟಲೆ ಡಾಲರ್ಗಳಲ್ಲಿ ನಷ್ಟವಾಗೋದು ಅಮೆರಿಕಕ್ಕೆ. ಈಗ ಒಂದು ಮಾಹಿತಿಯ ಪ್ರಕಾರ ಸುಮಾರು $19 ಬಿಲಿಯನ್ ಅಷ್ಟು ನಷ್ಟ ಅಮೆರಿಕಕ್ಕಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಯುದ್ಧದಿಂದ ಸರಿಸುಮಾರು $19 ಬಿಲಿಯನ್ ನಷ್ಟ ಆಗಿರುವಂಥದ್ದು ಅಮೆರಿಕಕ್ಕೆ. ಅದೆಲ್ಲವೂ ಕೂಡ ನೇರವಾಗಿ ಯುದ್ಧದಿಂದಷ್ಟೇ ಅಲ್ಲ, ಪರೋಕ್ಷ ಮತ್ತು ಪ್ರತ್ಯಕ್ಷ ಯುದ್ಧದಿಂದಲೂ ಕೂಡ ಆಗಿದೆ. ಪರೋಕ್ಷವಾಗಿ ನೋಡೋದಾದರೆ, ಈಗಾಗಲೇ ಐ ಟಿ ಕಂಪ್ನಿಗಳನ್ನು ಹೇಳಿದ್ರಿ, ಐ ಟಿ ಕಂಪ್ನಿಗಳ ಬಗ್ಗೆ ಕೂಡ ವಿವರವಾದಂಥ ಲೀಸ್ಟನ್ನು ಈಗಾಗಲೇ ಇರಾನ್ ಹೊರಗಡೆ ಆಗ್ತದೆ. ಅವ್ರು ಹೇಳ್ತಾ ಇರುವಂಥದ್ದು, ಆರ್ಥಿಕವಾಗಿ ಎಲ್ಲೆಲ್ಲಿ ಹಣ ಬರ್ತಾ ಇದೆಯೋ, ಅಮೆರಿಕಾಗೆ ಎಲ್ಲೆಲ್ಲಿ ಬಿಸ್ನೆಸ್ ಆಗ್ತಾ ಇದೆಯೋ, ಅದನ್ನು, ಆ ಬಿಸ್ನೆಸ್ ಸಪ್ಲೈಯನ್ನು, ಆರ್ಥಿಕ ಸಪ್ಲೈಯನ್ನು ಕಟ್ ಮಾಡುವಂಥದ್ದು ಇರಾನ್ನ ಉದ್ದೇಶ ಇಲ್ಲಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ದುಬೈನಲ್ಲಿ ಒಂದು ಜಾಗತಿಕವಾದಂಥ ಫೈನಾನ್ಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಈವೆಂಟ್ಗಳು, ಜಾಗತಿಕ ಈವೆಂಟ್ಗಳು ಈ ಒಂದು ವರ್ಷ ಶೆಡ್ಯೂಲ್ ಆಗಿತ್ತು. ರೆಹಮಾನ್, ಪ್ರಮುಖವಾಗಿ ಹೇಳೋದಾದರೆ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂಥ ಬಹುದೊಡ್ಡ ಗ್ಲೋಬಲ್ ಈವೆಂಟ್ಸ್ ಈಗಾಗಲೇ ಸೆಟ್ ಆಗಿತ್ತು. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ
ಬಹುದೊಡ್ಡ ಜಾಗತಿಕ ಸಮಾವೇಶ ಅಲ್ಲಿತ್ತು. ಜೊತೆಗೆ ಫೈನಾನ್ಸ್ಗೆ ಸಂಬಂಧಪಟ್ಟಂಥ DIFC ಅನ್ನುವಂಥ ಬಹುದೊಡ್ಡ ಜಾಗತಿಕ ಸಮ್ಮೇಳನ ಅದನ್ನು ಕೂಡ ಈ ಒಂದು ವರ್ಷದಲ್ಲಿ ಆಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೆದಿತ್ತು. ಆದರೆ ಯಾವಾಗ ದಾಳಿ ಮಾಡಿದ್ರೋ ಕೋಟ್ಯಾಂತರ ಮೌಲ್ಯದ ಬಿಲಿಯನ್ ಗಟ್ಟಲೆ ಡಾಲರ್ಗಳೀಗ ಅಮೆರಿಕಕ್ಕೂ ಕೂಡ ನಷ್ಟವಾಗಿದೆ, ಈ ಖಾಸಗಿ ಕಂಪನಿಗಳಿಗೂ ಕೂಡ ಕಷ್ಟವಾಗಿದೆ, ಜೊತೆಗೆ ದುಬೈನ ಟೂರಿಸಂಗೂ ಕೂಡ ಧಕ್ಕೆ ಆಗಿದೆ. ಈ ಮೂಲಕ ಅಮೆರಿಕದ ಮಿತ್ರ ರಾಷ್ಟ್ರಗಳು ಯಾವಿದೆ, ಜೊತೆಗೆ ಅಮೆರಿಕದ ಕಂಪನಿಗಳು ಯಾವಿದೆ ಅದೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ, ಜೊತೆಗೆ ತೈಲ ಉತ್ಪನ್ನಗಳಿಗೂ ಕೂಡ ಅಥವಾ ತೈಲ ಘಟಕಗಳಿಗೂ ಕೂಡ ಡ್ಯಾಮೇಜ್ ಮಾಡೋ ಮೂಲಕ ಇರಾನ್ ತನ್ನ ಸುತ್ತಮುತ್ತಲಿನ ಅಮೆರಿಕದ ಆರ್ಥಿಕತೆಯನ್ನು ನಷ್ಟ ಮಾಡ್ತಾ ಇದೆ. ಅಫ್ಕೋರ್ಸ್ ಇರಾನ್ಗೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಆದರೆ ಈಗ ಗಲ್ಫ್ ರಾಷ್ಟ್ರದಲ್ಲಿರುವಂಥ ಬೇರೆ ಬೇರೆ ಮಿತ್ರ ರಾಷ್ಟ್ರಗಳಿಗೂ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೂ ಕೂಡ ಡ್ಯಾಮೇಜ್ ಮಾಡೋ ಮೂಲಕ ಒಂದು ಆರ್ಥಿಕತೆಗೆ ಧಕ್ಕೆ ತರೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ, ತಪ್ಪಾಗಲ್ಲ. ರೆಹಮಾನ್. ಎಕ್ಸಾಕ್ಟ್ಲಿ ಪ್ರಮೋದ್, ಹೋಲ್ಡ್, ನಾನು ಮತ್ತೆ ಮಾತಾಡ್ತೇನೆ. ಈಗ